ವೀಕ್ಷಕರೇ, ಸದ್ಯ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಹರದನಹಳ್ಳಿಯ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಸದ್ಯ ಅವರು ಮುತ್ತೈದೆ ಭಾಗ್ಯ ಅಂತಲೇ ಹೇಳ್ಬೋದು. 72 ವರ್ಷಗಳ ದಾಂಪತ್ಯ ಜೀವನ, ಆದರ್ಶ ದಂಪತಿಗಳು, ಅನ್ಯೋನ್ಯವಾಗಿ ಇರುವಂಥದ್ದು ಬಹಳ ಅಪರೂಪ. ಇಂಥ ದಂಪತಿಗಳು ಸಿಗೋದು. ಸೊ ಈಗ 72 ವರ್ಷಗಳ ಈ ದಾಂಪತ್ಯ ಜೀವನದಲ್ಲಿ ಚೆನ್ನಮ್ಮ ಅವರು ಇಲ್ಲ. ಸೊ ಅವರಿಗೆ ಮುತ್ತೈದೆ ಭಾಗ್ಯ ಹೇಳ್ತಾರಲ್ವ ಹಿರಿಯವರು, ಗಂಡ ಕೊಟ್ಟ ಸೀರೆ ಕೊನೆ ತನಕ ಅಂತ. ಅದನ್ನು ಅವರಿಗೆ ಪಾರ್ಥಿವ ಶರೀರಕ್ಕೆ ಉಡಿಸಲಾಗುತ್ತೆ, ಕುಂಕುಮ ಹಾಕಲಾಗುತ್ತೆ, ಮತ್ತು ಬಳೆಯನ್ನು ತೊಡಿಸಲಾಗುತ್ತೆ. ಸಂಪೂರ್ಣವಾಗಿ ಅವರಿಗೆ ಆ ಪಾರ್ಥಿವ ಶರೀರಕ್ಕೆ ಸಿಂಗಾರಗೊಳಿಸಿ ಸೊ ಅವ್ರನ್ನ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಸದ್ಯ ಒಕ್ಕಲಿಗ ಸಂಪ್ರದಾಯದಂತೆ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಸದ್ಯ ನೀವು ನೋಡ್ತಾ ಇರುವಂಥದ್ದು ಲೈವ್ ದೃಶ್ಯಾವಳಿ. ಸಾಕಷ್ಟು ಜನರು ಕೂಡ ಅಲ್ಲಿ ಸೇರಿರುವಂಥದ್ದು, ಸಾರ್ವಜನಿಕರು, ಅವರ ಪಕ್ಷದ ಕಾರ್ಯಕರ್ತರು, ಜೊತೆಗೆ ಅಭಿಮಾನಿಗಳು, ಗಣ್ಯರು ನೆರೆದಿದ್ದಾರೆ. ಸೊ ಈಗ ಹರದನಹಳ್ಳಿಗೆ ಹೋಗ್ತಾ ಇರುವಂತಹ ಸಂದರ್ಭದ ದೃಶ್ಯ. ಹಿಂದ್ಗಡೆಯಲ್ಲಿ ಅವರ ಪತಿ ದೇವೇಗೌಡರು ಹಿಂದ್ಗಡೆ ಕಾರ್ನಲ್ಲಿ ಬರ್ತಾ ಇದ್ದಾರೆ. ಅವರಿಗೂ ಕೂಡ ಸಾಂತ್ವನವನ್ನು ಸಾರ್ವಜನಿಕರು ಹೇಳ್ತಾ ಇರುವಂಥ ದೃಶ್ಯ. ಅಳ್ತಾ ಇದ್ದಾರೆ, ಅಲ್ಲಿ ಡ್ರೈವರ್ ಬೇರೆ ಕಣ್ಣುರಿಸ್ತಾ ಇದ್ದಾರೆ. ಅವರಿಗೆ ಅದನ್ನು ಅರ್ಗಿಸ್ಕೊಳ್ಳೋಕ್ಕೆ ಕಷ್ಟ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಹಂತದಲ್ಲೂ ಕೂಡ ದಿನ ಬೆಳಗಾದರೆ ಹೆಂಡತಿನ ನೋಡ್ತಾರೆ, ಯಾವುದೋ ಒಂದು ಕೆಲಸ ಆಗಬೇಕು, ಮಗದೊಂದು ರಾಜಕೀಯ ವಿಚಾರದ ಬಗ್ಗೆ ಏನೋ ಒಂದು ಕೆಲಸ ಹಮ್ಮಿಕೊಂಡಿರುವಂಥ ಸಂದರ್ಭದಲ್ಲಿ ಹೆಂಡತಿಯಾದವಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಆದರೆ ಚೆನ್ನಮ್ಮ ಬಹಳ ವಿಶೇಷ, ಅದಕ್ಕೆ ಹರಕೆ ಹೊತ್ಕೊಳ್ತಾರೆ. ಹರಕೆ ಹೊತ್ಕೊಂಡು ಪೂಜೆ ಪುನಸ್ಕಾರ, ಉಪವಾಸ ಇರ್ಬೋದು, ಮಗದೊಂದು ಎಲ್ಲವನ್ನು ಕೂಡ ಚೆನ್ನಮ್ಮ ಮಾಡ್ತಾ ಇದ್ರು. ಸೊ ಈ ನಿಟ್ಟಿನಲ್ಲಿ ನೋಡ್ಬೇಕಂತ ಹೇಳಿದ್ರೆ ಇವಾಗ ಅವ್ರು ಇಲ್ಲ. ದಿನಂಪ್ರತಿ ಬೆಳಗಾದ ತಕ್ಷಣ ತಿಂಡಿ ಇರ್ಬೋದು, ಮಗದೊಂದು ಅಥವಾ ಏನಾದರೂ ಒಂದು ಹೇಳುವಂಥ ಸಂದರ್ಭದಲ್ಲಿ ನನ್ನ ಪತ್ನಿ ಇಲ್ಲ ಅಂತ ಹೇಳಿದ್ರೆ ಅದನ್ನು ಅರ್ಗಿಸ್ಕೊಳ್ಳೋಕ್ಕೆ ಕಷ್ಟ ಸಾಧ್ಯ. ದೇವೇಗೌಡರಿಗೂ ಕೂಡ ಅಂಥ ಪರಿಸ್ಥಿತಿ. ಇನ್ನೊಂದು ಕಡೆಯಲ್ಲಿ ಮಾಜಿ ಮುಖ್ಯಮಂತ್ರಿ, ಹಾಲಿ ಕೇಂದ್ರ ಸಚಿವರು HD ಕುಮಾರಸ್ವಾಮಿಯವರು, ಅವರು ಕೂಡ ಬಹಳ ದುಃಖತೃಪ್ತರಾಗಿದ್ದಾರೆ. ತಾಯಿ ಇಲ್ಲ, ಹೆತ್ತ ತಾಯಿ ಎಲ್ಲದಕ್ಕೂ ಕೂಡ ಮೇಯ್ನು. ಆಶೀರ್ವಾದದಿಂದ ಹಿಡಿದು ಪ್ರತಿಯೊಂದಕ್ಕೂ ಕೂಡ ತಾಯಿ ಸಪೋರ್ಟೇ ಎಲ್ಲದಕ್ಕೂ ಕೂಡ ಬಹಳ ಮುಖ್ಯ. ಕುಮಾರಸ್ವಾಮಿಯವರು 2ನೇ ಬಾರಿ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ಕೊಪ್ಪಳದ ಗವಿಸಿದ್ದೇಶ್ವರ ದೇವಸ್ಥಾನಕ್ಕೂ ಕೂಡ ಇದೇ ಚೆನ್ನಮ್ಮ ಅವರು ಹರಕೆ ಹೊತ್ಕೊಂಡಿದ್ರು. ಸ್ವಲ್ಪ ಉಸಿರಾಟದ ಸಮಸ್ಯೆ 1 ವರ್ಷದಿಂದ ಕಾಡ್ತಾ ಇದ್ರು ಕೂಡ ಕೊಪ್ಪಳದ ಗವಿಸಿದ್ದೇಶ್ವರ ದೇವಸ್ಥಾನಕ್ಕೆ ಅವರು ಹರಕೆ ತೀರಿಸುವಂಥ ನಿಟ್ಟಿನಲ್ಲಿ ರಥೋತ್ಸವ ಸಮಯದಲ್ಲಿ ಅಲ್ಲಿ ಹೋಗಿದ್ರು. ಅಂತಹ ಒಂದು ವಿಶೇಷವಾದಂತಹ ಅವರಲ್ಲಿ ಇರುವಂಥ ವ್ಯಕ್ತಿತ್ವ, ಜೊತೆಗೆ ಮನೆಗೆ ಬಂದಂಥ ಸಂದರ್ಭದಲ್ಲಿ ಅವರು ಎಲ್ಲರನ್ನೂ ಮಾತನಾಡಿಸುವಂಥ ರೀತಿ ಇರ್ಬೋದು, ಕೆಲಸದವರನ್ನು ನೋಡುವಂಥ ರೀತಿ, ಸರಳ ಸಜ್ಜನಿಕೆ ಸ್ವಭಾವ, ಅವರು ಇರುವಂಥ ರೇಂಜ್ ಹೇಗಿದೆ ಅಂತ ಹೇಳಿದ್ರೆ ಮಾಜಿ ಪ್ರಧಾನಮಂತ್ರಿಗಳ ಪತ್ನಿಯವರು. ಆದರೂ ಅವರು ಕೃಷಿ ಕುಟುಂಬ ಇರ್ಬೋದು, ಅವ್ರು ಬಂದಂಥ ಹಿನ್ನೆಲೆ ಯಾವುದನ್ನು ಕೂಡ ಅವರು ಮರ್ತಿಲ್ಲ. ಅವರು ರಾಜಕೀಯಕ್ಕೆ ಎಂಟ್ರಿ ಇರ್ಬೋದು ಅಥವಾ ಅಧಿಕಾರ ಚಲಾಯಿಸೋದು ಅದು ಯಾವುದೂ ಇಲ್ಲ. ಸರಳ ಸಜ್ಜನಿಕೆ ಸ್ವಭಾವ. ಸೊ ಇನ್ನೊಂದು ಕಡೆಯಲ್ಲಿ ಅವರು ಫ್ಯಾಮಿಲಿ ಫುಲ್, ಒಬ್ಬರು ಮಂತ್ರಿ, ಇನ್ನೊಬ್ಬರು ಮಾಜಿ ಮುಖ್ಯಮಂತ್ರಿ, ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳು. ಇಂಥ ಸಂದರ್ಭದಲ್ಲಿ ಅವರು ಎಷ್ಟು ಮುಗ್ಧತೆ ಕೂಡ ಹೇಳಬೇಕಂತ ಹೇಳಿದ್ರೆ, ದೇವೇಗೌಡರು ಪ್ರಧಾನಮಂತ್ರಿ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಅಯ್ಯೋ ಆ ಹುದ್ದೆ ಬೇಡ, ಅಲ್ಲೆಲ್ಲೋ ದೆಹಲಿಗೆ ಹೋಗಬೇಕು, ಅದು ಬರದೇ ಇರುವಂಥ ಭಾಷೆ, ಅಲ್ಲಿನ ಆಹಾರ ಪದ್ಧತಿ ಕೂಡ ಚೇಂಜಸ್ ಇದೆ, ಬೇಡ ಅಂತ ಹೇಳಿದವರು. ಅವರು ಪ್ರಧಾನಮಂತ್ರಿ ಹುದ್ದೆ ಅನ್ನೋದು ಅಷ್ಟು ದೊಡ್ಡ ಹುದ್ದೆ, ಅದನ್ನೇ ಬೇಡ ಅಂತ ಹೇಳಿದವರು. ಅವರು ಅಷ್ಟು ಮುಗ್ಧತೆ ಇರುವಂಥ ಮನುಷ್ಯ. ಸೊ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ಸದ್ಯ ಇನ್ನೊಂದು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ. ಒಂದು ದೃಶ್ಯದಲ್ಲಿ ನೇರ ದೃಶ್ಯಾವಳಿ, ಅವರ ಅಂತಿಮ ಯಾತ್ರೆ ಸಾಗ್ತಾ ಬರುವಂಥ ದೃಶ್ಯ. ಇನ್ನೊಂದರಲ್ಲಿ ಈ ಹೊಳೆನರಸೀಪುರದ ಹರದನಹಳ್ಳಿಯಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಅವರ ಕುಟುಂಬ ವರ್ಗದವರಿಂದ. ಅಲ್ಲಿ ಪರಿಶೀಲನೆ ಕಾರ್ಯ ಆಗ್ತಾ ಇದೆ. HD ರೇವಣ್ಣವರ ಪತ್ನಿ ಭವಾನಿ ರೇವಣ್ಣ, ಜೊತೆಗೆ ದೇವೇಗೌಡ ಅವರ ಮಗಳು ಅನುಸೂಯ ಅವರು ಕೂಡ ಅಲ್ಲಿ ಏನೇನು ಮಾಡ್ಕೊಂಡಿದ್ದಾರೆ ವ್ಯವಸ್ಥೆ, ಅದ್ರ ಬಗ್ಗೆ ಎಲ್ಲ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಇನ್ನೊಬ್ಬರು ಕೂಡ ಹಿರಯ್ಯ ಅನ್ನೋರು 5,000 ವಿಭೂತಿ ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ ಅಂತ ಗೊತ್ತಾಗ್ತಾ ಇದೆ. ಸ್ವಲ್ಪ ಹೊತ್ತಿನಲ್ಲಿಯೇ ಅಂತಿಮ ವಿಧಿವಿಧಾನಗಳು ಆರಂಭ ಆಗುತ್ತೆ. ಮಾಹಿತಿಯ ಪ್ರಕಾರ ಮಧ್ಯಾಹ್ನ 2 ಗಂಟೆಯಿಂದ ಅಂತಿಮ ವಿಧಿವಿಧಾನಗಳು ನೆರವೇರುತ್ತೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳು ಮಧ್ಯಾಹ್ನ 2 ಗಂಟೆಯಿಂದ ಆರಂಭ ಆಗಿ 4:30 ಅಷ್ಟೊತ್ತಿಗೆ ಅಂತ್ಯ ಸಂಸ್ಕಾರ ನೆರವೇರುತ್ತೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಇನ್ನು ಚೆನ್ನಮ್ಮ ಅವರ ವಿಚಾರವಾಗಿ
ನನ್ನ ಕೊಲೀಗ ನಿಕೇಶ್ ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ತಿಳಿಸ್ತಾ ಇದ್ರು. ಆ ದೊಡ್ಡಗೌಡರ ಕುಟುಂಬದಲ್ಲಿ ಚೆನ್ನಮ್ಮ ಅವರ ಪಾತ್ರ ಎಷ್ಟು ಮುಖ್ಯವಾಗಿತ್ತು, ಮಕ್ಕಳನ್ನು ರಾಜಕೀಯ ಜೀವನದಲ್ಲಿ ಮುನ್ನಡೆಸ್ಕೊಂಡು ಹೋಗಿದ್ದು ಅಥವಾ ಇವರು ರಾಜಕೀಯ ಅಂತ ಮನೆಯಿಂದ ಆಚೆ ಯಾವಾಗಲೂ ಇದ್ದಾಗ ಅವರ ಅನುಪಸ್ಥಿತಿಯನ್ನು ಮಕ್ಕಳ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರದಂತೆ ಯಾವ ರೀತಿ ಸಂಭಾಳಿಸ್ಕೊಂಡು ಹೋಗ್ತಿದ್ರು, ಹೀಗೆ ಹಲವು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದದನ್ನು ನಾವು ನೋಡ್ತಾ ಹೋದರೆ ಈಗಾಗಲೇ ಚೆನ್ನಮ್ಮ ಅವರು ಯಾವ ರೀತಿ ಇದ್ದರು, ಏನು ಎತ್ತ ಅನ್ನೋದ್ರ ಬಗ್ಗೆ ಹಲವು ಅವರ ಜೊತೆಗೆ ಇದ್ದಂಥವರು, ಜೊತೆಗೆ ಚೆನ್ನಮ್ಮ ಅವರ ಒಡನಾಟವನ್ನು ಹತ್ತಿರದಿಂದ ನೋಡಿದಂಥವರು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದನ್ನು ನಾವು ಗಮನಿಸಿದ್ದೇವೆ. ಈಗಾಗಲೇ ದೇವೇಗೌಡರ ರಾಜಕೀಯ ಶಕ್ತಿ ಎಂಥದ್ದು ಅನ್ನುವಂಥದ್ದನ್ನು ನಾವು ನೋಡಿದ್ದೀವಿ. ಒಂದು ರೀತಿ ಹೇಳಬೇಕು ಅಂತಂದರೆ ರಾಜಕೀಯ ಶಕ್ತಿ ಅಂತ ಬಂದಾಗ, ರಾಜಕೀಯದ ವಿಚಾರ ಅಂತ ಬಂದಾಗ ದೇವೇಗೌಡರನ್ನ ಹೆದರಿಸೋದಕ್ಕೆ ಬಹುಶಃ ಯಾರಿಗೂ ಸಾಧ್ಯ ಆಗಲಿಕ್ಕಿಲ್ಲ. ಆದರೆ ಮನೆಯಲ್ಲಿ ಮಾತ್ರ ಹಬ್ಬ ಹರಿದಿನ ಅಂತ ಬಂದರೆ ಸಾಕು, ಗೌಡರು ಚೆನ್ನಮ್ಮ ಅವ್ರ ಜೊತೆ ಮೌನವಾಗಿ ಉಪವಾಸ ಕೂರಬೇಕಾಗಿತ್ತು, ಅಷ್ಟು ಕಠಿಣ ವೃತವನ್ನು ಅವರೂ ಕೂಡ ಮಾಡಬೇಕಾಗಿತ್ತು ಅನ್ನುವಂತಹ ಮಾತನ್ನು ಕೂಡ ಹಲವರು ಹಂಚಿಕೊಂಡಿದ್ದಾರೆ. ಅಂದರೆ ಅಷ್ಟರ ಮಟ್ಟಿಗೆ ಗೌಡರ ಮೇಲೆ ಚೆನ್ನಮ್ಮ ಅವರಿಗೆ ಅಧಿಕಾರ ಇತ್ತು. ಚೆನ್ನಮ್ಮ ಅವರ ಇಡೀ ಜಗತ್ತೇ ದೇವೇಗೌಡರಾಗಿದ್ದರು. ಸದಾ ಪೂಜೆ ಪುನಸ್ಕಾರ ಉಪವಾಸ ಅಂತ ಕಳೀತಾ ಇದ್ದ ಒಬ್ಬ ಅಪ್ಪಟ ದೈವ ಭಕ್ತೆ ಅಂತ ಚೆನ್ನಮ್ಮ ಅವ್ರನ್ನ ಹೇಳ್ಬೋದು ನಾವು. ಇನ್ನೂ ಒಂದು ಭಾಳ ವಿಶೇಷ ಮತ್ತು ಆಶ್ಚರ್ಯ ಅಂತಂದರೆ, ದೇವಸ್ಥಾನಗಳಲ್ಲಿ ಅರ್ಚನೆ ಅಂತ ಮಾಡಿಸುವ ಸಂದರ್ಭದಲ್ಲಿ ಇಡೀ ದೊಡ್ಡ ಮನೆ ಕುಟುಂಬದ ಎಲ್ಲ ಸದಸ್ಯರು ಅವರ ರಾಶಿ ನಕ್ಷತ್ರ ಕುಲ ಗೋತ್ರ ಎಲ್ಲನೂ ಪಟ 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 ಅಂತ ಹೇಳ್ತಾ ಇದ್ರು. ಅದನ್ನು ಕೇಳಿ ದೇವಸ್ಥಾನದ ಅರ್ಚಕರೇ ಅಚ್ಚರಿ ಪಡ್ತಾ ಇದ್ರು. ಅಂದರೆ ಈಗ ರೇವಣ್ಣ ಅವರಾಗಲಿ, ಕುಮಾರಸ್ವಾಮಿ ಆಗಲಿ, ಅವ್ರ ಕುಟುಂಬಸ್ಥರು ಇವ್ರ ಕುಟುಂಬಸ್ಥರು ಅವರೆಲ್ಲರ ನಕ್ಷತ್ರ ರಾಶಿ ಕುಲ ಗೋತ್ರ ಎಲ್ಲವನ್ನು ಸಂಕಲ್ಪ ಮಾಡಿಸಿ ಪೂಜೆ ಮಾಡಿಸ್ತಾ ಇದ್ರು ಅನ್ನುವಂತಹ ವಿಚಾರಗಳನ್ನು ಅವರನ್ನು ಹತ್ತಿರದಿಂದ ಬಲ್ಲವರು ಹಂಚಿಕೊಂಡಿದ್ದಾರೆ. ಅಷ್ಟೇ ಯಾಕೆ, ಇವರು ಮುಗ್ಧತೆಗೆ ಮತ್ತೊಂದು ವಿಚಾರ ಏನು ಸಾಕ್ಷಿ ಅಂತಂದರೆ, ಸರ್ಕಾರಿ ಬಂಗಲೆಗೆ ಹಾಸನದಿಂದ ಹಸುಗಳನ್ನು ತಂದಿದ್ರು ಚೆನ್ನಮ್ಮ ಅವರು. ಅಂದರೆ 1983ರಲ್ಲಿ ದೇವೇಗೌಡರು ಮಂತ್ರಿ ಆದಂಥ ಟೈಮ್ನಲ್ಲಿ ಅವರ ಸರಳತೆ ಎಷ್ಟಿತ್ತು ಅನ್ನೋದಕ್ಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ನಾನು. 1983ರಲ್ಲಿ ದೇವೇಗೌಡರು ಮಂತ್ರಿ ಆದಾಗ ಬೆಂಗಳೂರಿನಲ್ಲಿ ಅವ್ರಿಗೊಂದು ಸರ್ಕಾರಿ ಬಂಗಲೆ ಕೊಡ್ತಾರೆ. ಹಾಸನದಿಂದ ಬರುವಾಗ ಚೆನ್ನಮ್ಮ ಅವರು ತಮ್ಮ ನೆಚ್ಚಿನ ಹಸುಗಳನ್ನು ಕೂಡ ಬೆಂಗಳೂರಿಗೆ ತೊಗೊಂಬಂದರು. ಅಷ್ಟೇ ಯಾಕೆ, ಆ ಐಷಾರಾಮಿ ಸರ್ಕಾರಿ ಬಂಗ್ಲೆ ಹಿಂಭಾಗದಲ್ಲೇ ಒಂದು ಕೊಟ್ಟಿಗೆನ ಕಟ್ಟಿಸಿ ಹಸುಗಳನ್ನು ಅಲ್ಲೇ ಸಾಕಿದ್ರು. ಅಷ್ಟರ ಮಟ್ಟಿಗೆ ಮುಗ್ಧತೆ ಅವರಿಗೆ, ಹಸುಗಳ ಮೇಲೆ ಅಷ್ಟೊಂದು ಪ್ರೀತಿ. ಬಟ್ಟೆ ಸೀರೆ ಒಡವೆ ಯಾವುದ್ರ ಮೇಲೆಯೂ ಕೂಡ ಅವರಿಗೆ ವ್ಯಾಮೋಹ ಇರಲಿಲ್ಲ, ಲವಲೇಶ ಇರಲಿಲ್ಲ. ಅವರು ಕೊನೆವರೆಗೂ ಅಪ್ಪಟ ಹಳ್ಳಿ ಹೆಣ್ಮಗಳಾಗಿ ಬದುಕಿದ್ರು ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟ. ಇನ್ನು ಅಷ್ಟೇ ಯಾಕೆ, ದೇವೇಗೌಡರಿಗೆ ಇಷ್ಟವಾದಂತಹ ಖಾದ್ಯಗಳನ್ನು ಅವರೇ ಮಾಡಿ ಬೆಳೆಸ್ತಾ ಇದ್ರು. ಸರಿ, ಒಂದು ವಿಚಾರವನ್ನು ಕೂಡ ಅವರ ಹತ್ತಿರದಿಂದ ಬಲ್ಲವರು ಹಂಚ್ಕೊಂಡಿದ್ದೇನಂತಂದರೆ, ದೇವೇಗೌಡರಿಗೆ ಈ ನಜೀರ್ ಸಾಬ್ ಅವ್ರ ಮನೆ ಪಾಯಸ ಅಂತಂದರೆ ಭಾಳ ಇಷ್ಟ ಅಂತ. ನಜೀರ್ ಸಾಬ್ ಅವ್ರ ಮನೆಯಲ್ಲಿ ಯಾರು ಪಾಯಸ ಮಾಡ್ತಾಯಿದ್ರು ಆ ಅಡುಗೆ ಭಟ್ರನ್ನ ಮನೆಗೆ ಕರೆಸ್ಕೊಂಡು ಆ ಪಾಯಸ ಮಾಡೋದು ಹೇಗೆ ಅಂತ ತಿಳ್ಕೊಂಡು ಅವರೇ ಅದೇ ಟೇಸ್ಟಲ್ಲಿ ಪಾಯಸ ಮಾಡಿಸಿ ದೇವೇಗೌಡರು ಕೊಟ್ಟಿದ್ರಂತೆ. ಅದನ್ನು ಹಲವು ಸಾರಿ ನೆನೆಸ್ಕೊಂಡಿದ್ದಾರೆ. ಅಂದರೆ ಇಷ್ಟರ ಮಟ್ಟಿಗೆ ಪ್ರೀತಿ, ಇಷ್ಟರ ಮಟ್ಟಿಗೆ ಅಕ್ಕರೆ ಅವ್ರ ಮನೆಗೆ ಹೋಗೋರು ಬರೋರ ಮೇಲೆ. ಆಮೇಲೆ ಯಾರಾದರೂ ಹೆಣ್ಮಕ್ಳು ದೇವೇಗೌಡರ ಮನೆಗೆ ಬಂದರೆ ಅವ್ರನ್ನ ಮೇಲ್ ಕರೆದು ಅವರಿಗೆ ಅರಿಶಿನ ಕುಂಕುಮ ಬಳೆ ಮಡಿಲಕ್ಕಿ ತುಂಬಿ ಕಳಿಸೋರು ಎಲ್ಲ. ಈಗ ನಾವ್ಯಾಕೆ ನಮಗೆ ಯಾಕೆ, ಯಾರೋ ಕೆಲಸ ಕೇಳ್ಕೊಂಬಂದಿರ್ತಾರೆ ಅಥವಾ ಏನೋ ಸಮಸ್ಯೆ ಹೇಳ್ಕೊಂಬಂದಿರ್ತಾರೆ, ಅವ್ರನ್ನ ತೊಗೊಂಡು ನಾವೇನು ಮಾಡೋದು ಅನ್ನುವಂತಹ ಮೆಂಟ್ಯಾಲಿಟಿಯಲ್ಲಿ ಇರುವಂಥ ಜನರ ಮಧ್ಯೆ ಇವರು ಎಷ್ಟು ಆದರ್ಶ ಆಗ್ತಾರೆ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಉದಾಹರಣೆ ಆಗುತ್ತೆ.